ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಯಾರದು? ಹಾಯ್ ಇಲ್ಲ ಇದಕ್ಕೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಫಸ್ಟ್ ಟೈಮ್ ನಮ್ಮ ಆಫೀಸು ರಿವೀಲ್ ಮಾಡ್ತಾ ಇದ್ದೀನಿ ಹೇಗಿದ್ದೇನೋ ಅಂತ. ಯಾಕಂದರೆ ಇವತ್ತು ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಆಫೀಸಲ್ಲಿ ಸಂಕ್ರಾಂತಿ ಹಬ್ಬನ ತುಂಬಾ ಅದ್ಭುತವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅದನ್ನು ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅಂತಂದು ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ. ವಿತ್ ಎಲ್ಲ ಕೊಲೀಗ್ಸ್ಗಳು ನಮ್ಮ ಜೊತೆಗಿದ್ದಾರೆ. ಎಲ್ಲರೂ ಸೇರ್ಕೊಂಡು ಈ ಒಂದು ಹಬ್ಬನ ತುಂಬ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಬನ್ನಿ ಎಲ್ಲರೂ ಪರಿಚಯ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಯಾರು ಕ್ಯಾಮ್ರಾ ಮುಂದೆ ಬರ್ತಾರೆ ನೋಡೋಣ. ಸೊ ಇವರು ನಮ್ಮ ಏನದು ತಂಗಿ, ಸ್ನೇಹಿತೆ, ಎಲ್ಲ ಥರನೂ ರೈಟರ್, ಇಂಗ್ಲೀಷ್ ರೈಟರ್ ಕೂಡ ಹೌದು, ಹೇಮಾ ಅಂತ. ಸೊ ನಾನು ಸ್ವಲ್ಪ ಹೈಟ್ ಕಡಿಮೆ ಇದ್ದೀನಿ, ಅದೇನು ತೊಂದರೆ ಆಗಲ್ಲ. ಸೊ ನೆಕ್ಸ್ಟು ಸ್ಕ್ರಿಪ್ಟ್ ರೈಟರ್ ಸುಮಿತ್ರಾ ಅವರು. ಸೊ ಇವರು ತುಂಬ ಅದ್ಭುತವಾಗಿ ಎಷ್ಟು ಚೆಂದ ಕಾಣಿಸ್ತಾ ಇದ್ದಾರೆ ಅಂದರೆ ಎಲ್ಲರಿಗೂ ಕಂಪೇರ್ ಮಾಡೋದು ಇವರು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದ್ದಾರೆ. ಸೊ ನೆಕ್ಸ್ಟು ಹಾಗೇನಿಲ್ಲ, ತುಂಬ ಚೆನ್ನಾಗಿದ್ದೀವಿ. ನೋಡ್ತಾ ಇರ್ಬೋದು ಬ್ಯಾಕ್ ಸೈಡ್ ಡೆಕೋರೇಟ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಈಗ ನಾವು ಬಂದು ಫ್ಲವರ್ ಡೆಕೋರೇಟ್ ಎಲ್ಲ ಮಾಡಿಬಿಟ್ಟು ಇದನ್ನು ಮಾಡ್ತಾ ಇದ್ದೀವಿ. ಸೊ ಈಗ ಎಲ್ಲರೂ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಸೊ ರಂಗೋಲಿ ಹಾಕಿರೋದ್ರಿಂದ ಎಲ್ಲರಿಗೂ ಒಂಥರ ತುಂಬ ಖುಷಿ ಆಗಿಬಿಟ್ಟಿದೆ. ಎಷ್ಟು ಚೆನ್ನಾಗಿ ಹಾಕಿದಾರಲ್ವ ಅಂತ ನಮಗೆ ಅನಿಸ್ತಿರಲ್ಲ, ಇಷ್ಟು ಚೆನ್ನಾಗಿ ನಾವು ಮಾಡ್ತೀವಿ ಅಂತಂದು ತುಂಬ ಚೆನ್ನಾಗಿ ಬಂದಿದೆ. ಸೊ ನೆಕ್ಸ್ಟು ನಮ್ಮ ಅಣ್ಣ, ಬೆಳಗಾವಿ ಅಣ್ಣ ಬಸವರಾಜ್ ಸರ್ ಅಂತ, ಕ್ಯಾಮ್ರಾಮ್ಯಾನ್. ಸೊ ಇವ್ರು ಎಡಿಟರ್, ಕ್ಯಾಮ್ರಾಮ್ಯಾನ್ ಆ್ಯಂಡ್ ಮತ್ತೇನ ವಾಯ್ಸ್ ಓವರ್ ಎಲ್ಲ ಥರನೂ ಎಲ್ಲ ಇದೆ. ಮಾತಾಡಿ, ವಿಶ್ ಮಾಡಿ. ಹಾಯ್, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹೇಳೋದಿಲ್ಲ ತಿನ್ನಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಸೊ ಇನ್ನೊಬ್ಬರು ಆ್ಯಂಕರ್ ಆ್ಯಂಡ್ ರಿಪೋರ್ಟರ್, ಸೊ ಶಮ್ಮಿ ಶೆಟ್ಟಿ ಅಂತ. ಸೊ ನೋಡಿ ಇವ್ರು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ. ಎಲ್ಲರೂ ಹೈಟು, ನಾನೇ ಹೈಟು ಕಡಿಮೆ ಇರೋದು, ಪರವಾಗಿಲ್ಲ. ವಿಶ್ ಮಾಡಿ. ಹ್ಯಾಪಿ ಸಂಕ್ರಾಂತಿ. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ಸುನೀತಾ ಅವರು ಬನ್ನಿ. ಇವರು ಸಹ ಈ ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ಅಕೌಂಟೆಂಟಲ್ಲಿ ಅಲ್ವಾ? ಹಾಂ. ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ನೋಡಿ ನಮ್ಮ ಸರ್ಸ್ ಎಲ್ಲ ಫುಲ್ಲು ರೆಡಿ ಮಾಡ್ತಾ ಇದ್ದಾರೆ ಆಫೀಸ್ನ. ಬನ್ನಿ ಇವ್ರನ್ನೇ ಮಾತಾಡ್ಸೋಣ. ಸರ್ ಅಯ್ಯೋ ಹೇಳ್ಬೇಕು. ಹಾಂ, ನಮ್ಮ ವಿನೋದ್ ಸರ್ ಆ್ಯಂಡ್ ಶಿವು ಸರ್ ಮಾತಾಡಿ ಸರ್. ಪರಿಸ್ಥಿತಿ ಇಲ್ಲ, ಹೇಳಿ, ವಿಶ್ ಮಾಡಿ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಎಲ್ಲ ಒಳ್ಳೆಯದೇ ಮಾತಾಡಿ. ಎಳ್ಳು ಬೆಲ್ಲ ತಿಂದು ಮಾತಾಡಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಸರ್ ಎಲ್ಲ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದಾರೆ ಕೆಲಸ ಮಾಡೋದ್ರಲ್ಲಿ, ನೋಡ್ತಾ ಇರ್ಬೋದು. ಫುಲ್ಲು ಡೆಕೋರೇಟ್ ಆಗ್ತಾ ಇದೆ ಆಫೀಸ್ ಫುಲ್, ನೋಡ್ತಾ ಇರ್ಬೋದು. ಈಗ ನಾನು ಮಾಡುವೇನು ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಡೆಕೋರೇಷನ್ ಮಾಡೋದ್ರಲ್ಲಿ ಎಲ್ಲರೂ ಫುಲ್ ಬ್ಯುಸಿ ಆಗೋಗ್ಬಿಟ್ಟಿದ್ದಾರೆ. ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಒಂದು ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಸಂಕ್ರಾಂತಿ ಹಬ್ಬಕ್ಕೆ ಏನೆಲ್ಲ ಬೇಕಿತ್ತು ಎಲ್ಲ ಥರನೂ ತಯಾರಿ ನಡೆಸ್ತಾ ಇದ್ದಾರೆ. ತುಂಬಾ ನನಗಿಂತ ಮುಂಚೆ ಆಫೀಸಲ್ಲಿ ಮತ್ತು PR ಗ್ರೂಪು ಅವರೆಲ್ಲರೂ ಸಹ, ನಾವು ಮೇಲೆ ಕೆಲಸ ಮಾಡೋರು ಕೆಳಗಡೆ ಕೆಲಸ ಮಾಡ್ತಾ, ಅವರು ಒನ್ ಡೇ ಮುಂಚೆನೇ ಎಲ್ಲರೂ ಪ್ರಿಪ್ರೇಷನ್ ಮಾಡಿಬಿಟ್ಟು ರೆಡಿ ಮಾಡಿದರು. ನೆಕ್ಸ್ಟ್ ಡೇ ನಾವು ಕೂಡ ಜಾಯ್ನ್ ಆಗಿಬಿಟ್ಟು ನಾವು ಫ್ಲವರ್ ರಂಗೋಲಿ ಹಾಕಿರುವಂಥದ್ದು ಹೂಗಳಿಂದ ನೀವು ನೋಡ್ತಾ ಇರ್ಬೋದು. ಅತಿ ಹೆಚ್ಚಾಗಿ ನಾವೇನು ಜಾಸ್ತಿ ಕೆಲಸ ಮಾಡಿಲ್ಲ, ಯಾಕಂದರೆ ಕೆಲಸ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಕಡಿಮೆ ಕೆಲಸ ಇತ್ತಲ್ವ, ಹಾಗಾಗಿ ಅವರೆಲ್ಲ ಮಾಡ್ತಾಯಿದ್ದಾರೆ. ಸೊ ಎಳ್ಳು ಬೆಲ್ಲ, ಶೇಂಗಾ ಆಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಮತ್ತು ಕರ್ಬೂಜ, ಈ ರೀತಿಯಾದ ವಿಧವಾದಂಥ ಹಣ್ಣುಗಳನ್ನು ತೊಗೊಂಬಂದು ಎಲ್ಲನೂ ಇಟ್ಟಿದ್ದಾರೆ. ಇನ್ನು ಡಿಫ್ರೆಂಟ್ ಹೂವು ಅಂತಲೇ ಹೇಳ್ಬೋದು. ಶಾವಂತಿಗೆ ಆಗಿರ್ಬೋದು, ಚೆಂಡು ಆಗಿರ್ಬೋದು, ತುಳಸಿ ಆಗಿರ್ಬೋದು, ರೋಸ್ ಆಗಿರ್ಬೋದು, ಎಲ್ಲ ಥರ ಹೂವು ತೊಗೊಂಡು ನಾವು ಡೆಕೋರೇಟ್ ಮಾಡ್ತಾಯಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಒಂಥರ ಹಳ್ಳಿ ಸೊಗಡು ಅಂತಲೇ ಹೇಳ್ಬೋದು. ಯಾಕಂದರೆ ಇದು ಪ್ರತಿಯೊಂದು ಆ್ಯಕ್ಚುಲಿ ಜಾಸ್ತಿ ಅಂದರೆ ನಮ್ಮ ಒಂದು ರಾಜ್ಯದಲ್ಲಿ ನಡೆಯುತ್ತೆ ಅಂತ ನಾನು ಭಾವಿಸ್ತೀನಿ. ಬಟ್ ಎಲ್ಲ ಕಡೆಗೂ ನಡೆಯುತ್ತೆ. ಬಟ್ ಆದರೆ
ವಿಭಿನ್ನವಾಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು. ಆದರೆ ನಮಗೆ ವರ್ಷದ ಮೊದಲ ಹಬ್ಬ ಆಗಿರೋದ್ರಿಂದ ಇದು ಒಂದು ಮಕರ ಸಂಕ್ರಾಂತಿ ಒಂದು ತುಂಬಾ ಖುಷಿಯಾಗುತ್ತೆ. ಒಂಥರ ಬ್ಯೂಟಿಫುಲ್ಲಾಗಿ ಆಚರಿಸ್ಬೇಕು ಅಂತಂದು ನಾವು ಕೂಡ ಆಫೀಸಲ್ಲಿ ಫಸ್ಟೇ ಹಬ್ಬ ಅಂತಂದು ಆ ಒಂದು ಕಾರಣಕ್ಕೋಸ್ಕರ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಗ್ರ್ಯಾಂಡಾಗೆ ಮಾಡಿದ್ವಿ. ಎಲ್ಲ ನ್ಯಾಚುರಲಾಗಿ ತಗೊಬಂದು ಮಾಡಿರೋವಂಥದ್ದು ಕಬ್ಬಾಗಿರ್ಬೋದು, ಹುಲ್ಲು ಸಹ ಅಲ್ಲಿ ಒಂಥರ ಗುಡಿಸ್ಲೆ ಥರ ಮಾಡಿದ್ದಾರೆ. ಅದೆಲ್ಲ ಫುಲ್ಲು ನ್ಯಾಚುರಲ್ ಹುಲ್ಲಿಂದ ತೊಗೊಬಂದು ಮಾಡಿರೋವಂಥದ್ದು. ಫುಲ್ಲೆಲ್ಲ ಅದು ಸಗಣಿದೆಲ್ಲ ಸ್ಮೆಲ್ ಬರುತ್ತಲ್ವ, ಅದೇ ರೀತಿಯಾಗಿ ಬರ್ತಿದ್ದು. ಅದೊಂಥರ ಸ್ಮೆಲ್ ಕೊಡೋದು ಒಂಥರ ಖುಷಿನೇ ಆಯಿತು. ಯಾಕಂದರೆ ಸಿಟಿಲಿ ಅದರಲ್ಲೂ ಬೆಂಗಳೂರಲ್ಲಿ ಗೊತ್ತಲ್ವ, ಯಾವಾಗಲೂ ಟ್ರಾಫಿಕ್ ಜಾಮ್ ಆಗಿರ್ಬೋದು, ಈ ಹೊಗೆ ಸಹಿತವಾಗಿ ಈ ಜೀವನ ನಡೆಸ್ತಾ ಇದ್ದೀವಿ ನಾವು. ಅಂಥದ್ದೆಲ್ಲ ನೋಡಿದಾಗ ಸ್ವಲ್ಪ ತುಂಬಾ ಏನೋ ಒಂಥರ ಸ್ಪೆಷಲ್ ಅಂತಲೇ ಅನಿಸುತ್ತೆ. ಇದಾದಮೇಲೆ ಸ್ವಲ್ಪ ಕೆಲಸ ಎಲ್ಲ ಮಾಡಿಕೊಂಡು ಮೇಲೂ ಕೂಡ ಎಲ್ಲನೂ ನಾನು ಡೆಕೋರೇಟ್ ಮಾಡಿದ್ವಿ ಎಲ್ಲ ಫ್ಲವರಿಂದ. ಅದಾದಮೇಲೆ ಸ್ವಲ್ಪ ಹೊತ್ತು ಕೆಲಸ ಮಾಡಿ ಎಲ್ಲರಿಗೂ ಊಟ ಬಿಡಿಸಿ ಮತ್ತು ಎಲ್ಲ ಡೆಕೋರೇಟ್ ಎಲ್ಲ ಕಂಪ್ಲೀಟ್ ಆಗೋಷ್ಟಿಗೆ ಈವ್ನಿಂಗ್ 6:30 ಆಗೋಗ್ಬಿಡ್ತು. ಸೊ ಫೈನಲಾಗಿ ಎಲ್ಲರೂ ಕೂಡ ಆಫೀಸ್ ಕೆಳಗಡೆ ಮತ್ತೆ ಬಂದುಬಿಟ್ಟು ರೆಡಿಯಾಗಿ ಕೂತ್ಕೊಂಡ್ವಿ. ಮೇಡಮ್ ಕೂಡ ಬರ್ತಾಯಿದ್ರು. ಸೊ ಒಳಗಡೆ ಡೆಕೋರೇಟ್ ಎಲ್ಲ ಶ್ರೀನಿವಾಸ್ ಸರ್ ಅಂತ ಅವರೆಲ್ಲ ಡೆಕೋರೇಟ್ ಮಾಡಿದರು. ಇವರೆಲ್ಲ ನಮ್ಮ ಸ್ಟಾಫ್ಸ್ ಅಂತಲೇ ಹೇಳ್ಬೋದು. ಎಲ್ಲ ಸೀನಿಯಾರಿಟಿ ಅಂದರೆ ನಮಗಿನ್ನ ಸ್ವಲ್ಪ 1-2-3 ಜನ ಜೂನಿಯರ್ ಇದ್ದಾರೆ. ನಾವು ಸ್ವಲ್ಪ ಸೀನಿಯಾರಿಟಿ ಅಂತ ಹೇಳ್ಬೋದು. ಅದಕ್ಕೂ ಜಾಸ್ತಿ ಅಂದರೆ ಇಲ್ಲಿ ಸರ್ಸ್ನೆಲ್ಲ ತೋರಿಸಿದ್ನಲ್ಲ, ಅವರೆಲ್ಲ ಅಣ್ಣಂದ್ರೆಲ್ಲರೂ ಫುಲ್ ಅವರೆಲ್ಲರೂ ನಮಗಿನ್ನ ಸೀನಿಯರ್ ಅಂದರೆ ಕೆಲಸದ ವಿಚಾರದಲ್ಲಿ, ಏಜ್ ಅಲ್ಲ, ಅಂದರೆ 1-2-3 ಮಾತ್ರ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತಂದು. ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ಅಮ್ಮ ಕೂಡ ಪೂಜೆ ಮಾಡ್ತಾಯಿದ್ದಾರೆ. ಮೇಡಮ್ ಅವರ ಅಮ್ಮ ಕೂಡ ಪೂಜೆ ಮಾಡ್ತಾ ಇರೋವಂಥದ್ದು. ಶೂಟ್ ಕೂಡ ನಡೀತಾ ಇದೆ. ನಾನು ಕೂಡ ವ್ಲಾಗ್ ಆಗುತ್ತೆ ಅಂತಂದು ಮಾಡ್ತಾಯಿದ್ದೀನಿ. ಸೊ ನಾವು ಕೂಡ ಎಲ್ಲನೂ ರೆಡಿ ಆದಮೇಲೆ ಅಮ್ಮ ಅಲ್ಲಿ ದೀಪ ಹಚ್ಚಿದ್ರು. ನಾವು ಕೂಡ ಈ ಕಡೆ ಎಲ್ಲ ಹೆಣ್ಮಕ್ಳು ದೀಪ ಹಚ್ಚಿದ್ದು. ಅದಾದಮೇಲೆ ಗಂಡ್ಮಕ್ಳು ಸಹ ದೀಪ ಹಚ್ಚಿದ್ರು. ಸೂರ್ಯ ಇಷ್ಟು ದಿನ ಧನುರಾಶಿಲಿದ್ದ, ಈಗ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಮಕರ ಸಂಕ್ರಾಂತಿ ಹಬ್ಬವನ್ನು ಹಿಂದೂಗಳು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾರೆ. ಪ್ರತಿಯೊಂದು ದೇಶಾದ್ಯಂತ ಮಾಡ್ತಾರೆ. ಆದರೆ ವಿಭಿನ್ನವಾಗಿ ಆಗಲೇ ಹೇಳ್ದಂಗೆ ವಿಭಿನ್ನವಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಎಲ್ಲರೂ ಸಹ ದೀಪ ಎಲ್ಲ ಹಚ್ಚಿದ್ರು. ಎಳ್ಳು ಬೆಲ್ಲ ಕೊಟ್ಟು ಎಲ್ಲರಿಗೂ ವಿಶ್ ಮಾಡುವಂತಹ ಸಂಭ್ರಮ ಇದು. ನಾವು ಕೂಡ 2 ದಿವಸ ಮುಂಚೆನೇ ಮಾಡಿದ್ವಿ. ಯಾಕಂದರೆ ಶೂಟ್ ಎಲ್ಲ ಮಾಡಬೇಕಿತ್ತು ಮತ್ತು ಎಲ್ಲರಿಗೂ ರಜೆ ಬೇರೆ ಬೇಕಿತ್ತು. ಯಾಕಂದರೆ ಪ್ರತಿಯೊಬ್ಬರು ಬೇರೆ ಬೇರೆ ಊರಿಂದ ಬಂದಿರೋರು ಆಗಿರೋದ್ರಿಂದ ಅವರು ಸಹ ಅವ್ರ ಫ್ಯಾಮಿಲಿ ಜೊತೆಗೆ ಹಬ್ಬವನ್ನು ಆಚರಣೆ ಮಾಡಬೇಕಾಗಿತ್ತು. ಆ ಒಂದು ಕಾರಣಕ್ಕೋಸ್ಕರ 2 ದಿವಸ ಮುಂಚೆನೇ ಅಂತೇಳಿ ಮಾಡಿದ್ವಿ ನಾವು. ನೋಡ್ತಾ ಇರ್ಬೋದು ಫೈನಲಾಗಿ ಪೂಜೆ ಎಲ್ಲ ಆಯಿತು. ಎಲ್ಲರೂ ವಿಡಿಯೋಸ್ನ ಮಾಡ್ಕೊತಾ ಇದ್ರು. ನಾನು ಕೂಡ ವಿಡಿಯೋಸ್ ಮಾಡ್ಕೊತಾ ಇದ್ದೆ. ನನಗೆ ತುಂಬಾ ಇಷ್ಟ ಆಗಿದ್ದು ಅಂದರೆ ಕೃಷ್ಣನ ಒಂದು ವಿಗ್ರಹ ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂದರೆ ತುಂಬಾ ಖುಷಿಯಾಗುತ್ತೆ. ಅವ್ರದ್ದು ಒಂದು ಶ್ಲೋಕ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಕೃಷ್ಣಾಯ ವಾಸುದೇವಾಯ ಹರಿಹಿ ಪರಮಾತ್ಮನೇ ಪ್ರಾಣತಂ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಆ ಒಂದು ವಿಗ್ರಹ ನೋಡಿದ್ಮೇಲೆ ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಪ್ರತಿಯೊಂದು ಅಷ್ಟೇ. ತಿರುಪತಿ ವಿಗ್ರಹ ಆಗಿರ್ಬೋದು, ಯಾವುದು ಎಲ್ಲ ದೇವರು ಒಬ್ಬನೇ ಏನಂತಾರಲ್ಲ, ನಾಮ ಹಲವು, ದೇವರು ಒಬ್ಬನೇ ನಾಮ ಹಲವು ಅನ್ನೋ ಥರ ನೋಡಿ. ಫೈನಲಾಗಿ ಡೆಕೋರೇಟ್ ಎಷ್ಟು ಚೆನ್ನಾಗಾಯಿತು ಅಂದರೆ ಒಂಥರ ಎಲ್ಲರೂ ಒಟ್ಟುಗೂಡಿ ಮಾಡಿರೋದ್ರಿಂದ ಒಂದು ನಮ್ಮ ಮನೆಯ ಒಂದು ಹಬ್ಬದ ವಾತಾವರಣವೇ ಕೂಡಿತು ಅಂತಲೇ ಹೇಳ್ಬೋದು. ಎಲ್ಲರೂ ಎಷ್ಟು ಒಂದು ಉತ್ತಮವಾದಂತಹ ಬಾಂಧವ್ಯವನ್ನು ಹೊಂದ್ಬಿಟ್ಟು ಈ ಒಂದು ಹಬ್ಬನ ಎಷ್ಟು ಚೆನ್ನಾಗಿ ಆಚರಣೆ ಮಾಡಿದ್ವಿ ಅಂತ ಅಂದರೆ ಎಲ್ಲರೂ ಸಹ ನಮ್ಮ ಮನೆಯ ಮಕ್ಕಳು, ಅಣ್ಣ ತಂಗಿ ಎಲ್ಲರೂ ಒಂದು ಹಿರಿಯರು ಅನ್ನೋ ಮಟ್ಟಕ್ಕೆ ನಮಗೂ ಅಷ್ಟು ತುಂಬಾ ಚೆನ್ನಾಗಿ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ನಮಗೆ ಆಫೀಸಲ್ಲಿ ಮಾಡಿದ್ದೀವಿ ಅಥವಾ ಬೇರೆ ಕಡೆ ಮಾಡಿದ್ವಿ ಅಂತ ಫೀಲೇ ಆಗಲಿಲ್ಲ. ಒಂಥರ ಮನೇಲೇ ವಾತಾವರಣವೇ ಸೇಮ್ ಅದೇ ರೀತಿಯಾದಂಥ ಎನ್ವೈರ್ಮೆಂಟ್ ಇತ್ತು. ತುಂಬಾ ನಮಗೆ ಖುಷಿ ಆಯಿತು ಅಂತಲೇ ಹೇಳ್ಬೋದು.
ಡೆಕೋರೇಟ್ ಮಾಡಿದ್ವಲ್ಲ ಅಲ್ಲಿ ಸಹ ಒಂದು ಸೆಲೆಬ್ರೇಟ್ ಮಾಡಿದ್ವಿ. ಪ್ರತಿಯೊಬ್ಬರಿಗೂ ಎಳ್ಳು ಬೆಲ್ಲನ ಕೊಡುವಂತಹ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಜೊತೆಗೆ ಎಲ್ಲರೂ ಸಹ ಇದನ್ನು ತಗೊಂಡು ಹಂಚೋದ್ಕಿಂತ ಫಸ್ಟ್ ನಾವು ಎಲ್ಲರೂ ಒಂದು ಫೋಟೋ ಶೂಟ್ ಎಲ್ಲ ಕೆಳಗಡೆ ಮಾಡ್ಕೊಂಡ್ವಿ. ಅದಾದ ನಂತರ ನಮ್ಮ ಮೇಲೆ ಆಫೀಸ್ ನ್ಯೂಸ್ ಚಾನಲ್ಗೆ ಮೇಲೆ ಬಂದುಬಿಟ್ಟು ಅಲ್ಲೂ ಸಹ ದೀಪ ಹಚ್ಚಬೇಕು, ಅಲ್ಲೂ ಸಹ ಪೂಜೆ ಮಾಡಬೇಕು ಅಂತಂತೇಳಿ ಎಲ್ಲ ರೆಡಿ ಮಾಡಿಟ್ಟಿದ್ವಿ. ದೀಪ ಹಚ್ಚಲಿಕ್ಕೆ ಅಂತಂದು ಬಂದು ಅಲ್ಲೂ ಸಹ ದೀಪ ಎಲ್ಲ ಹಚ್ಚಿದ್ವಿ. ನಾವು ಕೇಳ್ತೀವಿ ನಿಮಗೆ. ಸೂಪರ್ ಆಗಿತ್ತು. ಪರಿಚಯ ಉಟ್ಕೊಂಡು 3 ವರ್ಷ ಆಗಿತ್ತು. ಇವಾಗ ಉಟ್ಕೊಂಡಿದ್ದೀವಿ 3 ವರ್ಷ. ಅವನ ಮದುವೆ ಉಟ್ಕೊಂಡಿದ್ದೀವಿ. ಇದನ್ನ ಅವನ ಮದುವೆ ಉಟ್ಕೊಂಡಿದ್ದೀವಿ. ಸರಿ ಕೇಳಿದ್ರೆ ಇನ್ನೊಂದ್ಸಲ ಕಮೆಂಟ್ ಆಗ್ತಾರೆ ಹೆಸರು. ಥ್ಯಾಂಕ್ ಯು. ನೋಡಿದ್ರಲ್ಲ ನಮ್ಮ ಒಂದು ಆಫೀಸ್ನಲ್ಲಿ ಯಾವ ರೀತಿಯಾಗಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ. ಇದಾಗಿತ್ತು ನಮ್ಮ ಒಂದು ಸಂಕ್ರಾಂತಿ ಹಬ್ಬದ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಮ್ಮ ಆಫೀಸ್ನಲ್ಲಿ ಒಬ್ಬ ಆಫೀಸ್ ಕೊಲೀಗ್ ಅವ್ರದ್ದು ಶ್ರೀಮಂತ ಕಾರ್ಯ ಕೂಡ ಮಾಡಿದರು. ಆ ವ್ಲಾಗ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಇದು ನಮ್ಮ ಒಂದು ಆಫೀಸ್ನ ಮಕರ ಸಂಕ್ರಾಂತಿ ಹಬ್ಬದ ವ್ಲಾಗ್. ಎಲ್ಲರೂ ತುಂಬಾ ಖುಷಿಯಾಗಿ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.